ಎರಡು ಸದನದಲ್ಲಿ ಏನಾಯ್ತು ಚರ್ಚೆ ಅವಕಾಶ ಕೊಡಲಿಲ್ಲ ಎಲ್ಲರೂ ಕೂಡ ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಒಂದೊಂದು ಸತ್ಯ ಮೂಢ ಹಗರಣ ಇದು ಎರಡು ವಿಚಾರ ಇದೆ. ಒಂದು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ದಕ್ಕಿರ್ತಕ್ಕಂಥ ಸೈಟ್ ಒಂದು ಭಾಗ. ಆದ್ರೆ ಈ ಸರ್ಕಾರ ಬಂದ್ಮೇಲೆ ಯಾವ ರೀತಿ ನಿವೇಶನಗಳನ್ನು ಹೇಗೆ ಬೇರೆ ಬೇರೆ ಬೇಕಾದಂತ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಎರಡು ವಿಚಾರ ಇದೆ. ಮೀಡಿಯಾ ರೆಸ್ಪಾನ್ಸ್ ಇವಾಗ ಇಶ್ಯೂ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಈ ಒಂದು ಮೂಢ ಹಗರಣವನ್ನ ಲಾಜಿಕಲ್ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಹೋರಾಟ ಅಥವಾ ಪಾದಯಾತ್ರೆ ಇದೆಲ್ಲ ಸಾಕಷ್ಟು ಜನ ಸದನ ಮುಗಿತಿದ್ರೆ ಹೋರಾಟವನ್ನ ಕೈಗೊಳ್ಳಬೇಕು, ಪಾದಯಾತ್ರೆ ಅಂತ ಇನ್ಯಾವುದಾದ್ರು ಮಾಡಬೇಕು, ಪಾದಯಾತ್ರೆ ಮಾಡಬೇಕು ಅಂತ ಆಗಬೇಕು, ಯಾವ ಪ್ರಮಾಣದಲ್ಲಿ ಇರಬೇಕು ಎಲ್ಲವನ್ನು ಕೂಡ ಇವತ್ತು ನಾಳೆ ಚರ್ಚೆ ಮಾಡ್ತೇವೆ. ಬಹುಶಃ ಭಾನುವಾರ ಮತ್ತೆ ಬಿಜೆಪಿ ಜೆಡಿಎಸ್ ಎರಡು ಪಕ್ಷ ಚರ್ಚೆ ಮಾಡ್ತೇವೆ. ಒಂದೊಂದು ನಿಶ್ಚಯ ಆಗಿದೆ, ಪಾದಯಾತ್ರೆ ಮಾಡಬೇಕು ಅಂತ ಒಟ್ಟು 1 ಲಕ್ಷ ಸ್ಕ್ವೇರ್ ಫೀಟ್ ಗಿಂತ ಜಾಸ್ತಿ ತಗೊಂಡಿರೋದು. ಮತ್ತೆ ಅದು ಬೋಗಸ್ ಕನ್ವರ್ಷನ್, ಬೋಗಸ್ ಡಿನೋಟಿಫಿಕೇಶನ್, ಆಮೇಲೆ ವಂಶಾಂಶನೂ ಕೂಡ ಬೇರೆ ಇದೆ. ಎಲ್ಲರೂ ಕೂಡ ಡಾಕ್ಯುಮೆಂಟ್ ಕೊಡಲಿಲ್ಲ. ನಾವು ಈ ಅಧಿವೇಶನದಲ್ಲಿ ಆಯಿತು, ನಮ್ಮ ಪರ್ಮಿಷನ್ ಕೊಟ್ಟಿಲ್ಲ. ಅದರಿಂದ ಪಾದಯಾತ್ರೆ ಮಾಡಬೇಕು ಅಂತೇಳಿ ಪಾರ್ಟಿಯಿಂದ ಒಂದು ತೀರ್ಮಾನವನ್ನು ಈಗಾಗಲೇ ಮಾಡಿದ್ದಾರೆ. ಬಿಜೆಪಿ ಎನ್ಡಿಎ ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ಅಧ್ಯಕ್ಷರು ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆ ಇವೆಲ್ಲರೂ ಕೂಡ ಫೋನಲ್ಲಿ ಮಾತಾಡಿದ್ವಿ. ಇನ್ನೊಂದ್ಸರಿ ಅಧ್ಯಕ್ಷರು ನಾವೆಲ್ಲ ಮಾತಾಡ್ತೀವಿ. ಅದಕ್ಕೆ ತಾವು ಅಭಿಪ್ರಾಯ ಕೊಟ್ಟರೆ ಯಾವಾಗ ಹೋಗೋದು, ಹೇಗೆ ಹೋಗೋದು, ಅದಕ್ಕೆ ಯಾವ್ಯಾವ MLAಗಳು ಎಲ್ಲೆಲ್ಲಿ ಜಾಯ್ನ್ ಆಗ್ಬೋದು, ಸಮಾವೇಶ ಮಾಡೋದು, ಇಷ್ಟು ಒಂದು ಔಟ್ಲೈನ್ ಕೊಟ್ಟಿದ್ವಿ. ಈಗ ಡೀಟೇಲ್ ಆಗಿ ಏನೇನು ಮಾಡ್ಬೋದು, ಹೇಗೆ ಸಭೆಗಳನ್ನ ಕೊಡಬೇಕು. ಎಲ್ಲರೂ ನಮಸ್ಕಾರ. ಈ ಮೈಸೂರು ಮೂಢ ಪ್ರಕರಣವನ್ನ ಸದನದ